ನಮಸ್ಕಾರ ವೀಕ್ಷಕರೇ. ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಕಾಲದಲ್ಲಿದ್ದ ಕರಾಳ ನೀತಿ ನಿಯಮಗಳು ಹಾಗೂ ಕರಾಳ ಅಧ್ಯಾಯದ ಪುಟಗಳು ಒಂದೊಂದಾಗಿ ತೆಗೆದುಕೊಳ್ತಾನೆ ಇದೆ. ಈಗ ಮಮತಾ ಅಳಿಯ ಹಾಗೂ ತೃಣಮೂಲ ಕಾಂಗ್ರೆಸ್ನ ಭವಿಷ್ಯ ಆಗಿದ್ದ ಅಭಿಷೇಕ್ ಬ್ಯಾನರ್ಜಿಯ ಕ್ರಿಮಿನಲ್ ಟ್ಯಾಕ್ಸ್ ವಿಚಾರ ಬೆಳಕಿಗೆ ಬರ್ತಾ ಇದೆ. ಎಲ್ಲಾ ರಾಜ್ಯಗಳಲ್ಲೂ ಕೆಲ ಕ್ರಿಮಿನಲ್ ರಾಜಕಾರಣಿಗಳು ಜನರಿಗೆ ಗೊತ್ತಾಗದ ರೀತಿಯಲ್ಲಿ ಲೂಟಿ ಹೊಡೆದು ಆಸ್ತಿ ಮಾಡಿದ್ರೆ, ಅಭಿಷೇಕ್ ಮಾತ್ರ ಯಾರೇ ಬಂದ್ರು ನಾನು ಹೀಗೆ ಇರೋದು ಅಂತ ನೇರವಾಗಿ ಲೂಟಿ ಹೊಡಿತಾ ಇದ್ರು. ಇದನ್ನ ಎಲೆಕ್ಷನ್ಗೂ ಮುನ್ನ ಗುರುತಿಸಿ ಭರವಸೆ ಕೊಟ್ಟು ಈಗ ಅದನ್ನ ಉಳಿಸಿಕೊಳ್ಳೋ ಸಲುವಾಗಿ ಈ ಸಂಪ್ರದಾಯಕ್ಕೆ ಸುವೇಂದು ಸರ್ಕಾರ ಅಂತ್ಯ ಹಾಡಿದೆ. ಈ ಕರಾಳ ಟ್ಯಾಕ್ಸ್ ಜೊತೆಗೆ ಸದ್ಯ ಟಿಎಂಸಿ ಕತೆ ಏನಾಗಿದೆ, ಮುಂದೆ ಏನೇನೆಲ್ಲ ಕಾದಿದೆ ಅನ್ನೋದನ್ನ, ಹಾಗೆ ಬಂಗಾಳದ ಸದ್ಯದ ಬೆಳವಣಿಗೆಗಳನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೇಶದಲ್ಲಿ ಮೂರು ರೀತಿ ವೋಟರ್ ಇರ್ತಾರೆ. ಒಂದು ವರ್ಗ ಒಂದು ಪಕ್ಷವನ್ನ ಮೆಚ್ಚಿಕೊಂಡು ಏನೇ ಆದ್ರೂ ಅವರನ್ನ ಬೆಂಬಲಿಸಿಕೊಂಡು ಹೋಗೋರು. ಇನ್ನೊಂದು ವರ್ಗ ಚುನಾವಣೆ ಟೈಮ್ ನಲ್ಲಿ ಯಾರು ಕೈಬಿಸಿ ಮಾಡ್ತಾರೆ, ಯಾರ ಕಡೆಯಿಂದ ದೊಡ್ಡ ದೊಡ್ಡ ಉಚಿತಗಳು ಬರುತ್ತೋ ಅವರನ್ನ ಬೆಂಬಲಿಸೋರು. ಮತ್ತೊಂದು ವರ್ಗ ನ್ಯೂಟ್ರಲ್ ವೋಟರ್ಸ್. ಅವರು ಸಂದರ್ಭಕ್ಕೆ ತಕ್ಕಂತೆ ಯಾರು ಅಧಿಕಾರ ಹಿಡಿದ್ರೆ ಬೆಟರ್ ಅಂತ ಅನಿಸುತ್ತೋ ಅವರಿಗೆ ವೋಟ್ ಹಾಕ್ತಾರೆ. ಈ ಮೂವರಲ್ಲಿ ನ್ಯೂಟ್ರಲ್ ವೋಟರ್ ಗಳನ್ನ ಪ್ರಬುದ್ಧರು ಅಂತಾರೆ. ಸಾಮಾನ್ಯವಾಗಿ ಇವರು ಸೋತ ಪಕ್ಷಗಳನ್ನ ಹೀಯಾಳಿಸೋದಿಲ್ಲ, ನೋಡೋಣ ಮುಂದೆ ಹೇಗೆ ಅವರು ಪಿಕಪ್ ಆಗಿ ಬಂದು ಅಧಿಕಾರ ಹಿಡಿತಾರೆ ಅನ್ನೋ ರೀತಿಯಲ್ಲಿ ಆಲೋಚಿಸ್ತಾರೆ. ಆದ್ರೆ ಅಂತವರೂ ಕೂಡ ಇವತ್ತು ಬಂಗಾಳದಲ್ಲಿ ಟಿಎಂಸಿ ನಾಶವಾಗಿ ಹೋಗ್ಲಿ ಅಂತ ಹಾರೈಸ್ತಾ ಇದ್ದಾರೆ ಅಂದ್ರೆ ಜನರು ಏನೆಲ್ಲ ಅನುಭವಿಸಿರಬಹುದು ಅನ್ನೋದನ್ನ ಊಹಿಸ್ಬೇಕಾಗತ್ತೆ. ಆ ಕರಾಳ ಅಧ್ಯಾಯಗಳ ಪೈಕಿ ಮತ್ತೊಂದು ವಿಚಾರವೇ ಬಾಯ್ಪೋ ಟ್ಯಾಕ್ಸ್. ಈ ಬಾಯ್ಪೋ ಟ್ಯಾಕ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೂ ಮುನ್ನ ಬಾಯ್ಪೋ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಬಂಗಾಳಿ ಭಾಷೆಯಲ್ಲಿ ಬಾಯ್ಪೋ ಅಂದ್ರೆ ಸೋದರ ಅಳಿಯ ಅಂತ. ಬಂಗಾಳದಲ್ಲಿ ಸೋದರ ಅಳಿಯ ಅಂದ್ರೆ ನೆನಪಾಗೋದು ಮಮತಾ ಬ್ಯಾನರ್ಜಿಯ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ. ಈತ ಹಾಕ್ತಾ ಇದ್ದ ತೆರಿಗೆಯನ್ನೇ ಬಾಯ್ಪೋ ಟ್ಯಾಕ್ಸ್ ಅಂತ ಕರೀತಾ ಇದ್ದಿದ್ದು. ಇದ್ಯಾವ ಟ್ಯಾಕ್ಸ್ ಅಪ್ಪ? ಎಲ್ಲಾ ರಾಜ್ಯಗಳಲ್ಲೂ ಈ ರೀತಿ ಟ್ಯಾಕ್ಸ್ ಇರುತ್ತಾ? ಸಂವಿಧಾನದಲ್ಲಿ ಇಂಥ ತೆರಿಗೆಗೆ ಅವಕಾಶಗಳು ಇದೆಯಾ ಅಂತ ಕೇಳೋ ಮುನ್ನ ಮಮತಾ ಸರ್ಕಾರ ಇದ್ದಾಗ ಸಂವಿಧಾನಕ್ಕೆ ಅಲ್ಲಿ ಜಾಗ ಇರ್ಲಿಲ್ಲ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ ಅಂತ ಜನರು ಹೇಳ್ತಾ ಇದ್ದಾರೆ. ಈ ರೀತಿ ಅಕ್ರಮವಾಗಿ ತಮ್ಮದೇ ಒಂದು ಸಿಂಡಿಕೇಟ್ ಅಥವಾ ಮನಸ್ಸಿಗೆ ಬಂದಂತ ರೂಲ್ಸ್ ಮಾಡಿಕೊಂಡು ಜನರನ್ನ ಲೂಟಿ ಮಾಡ್ತಾ ಇದ್ರಲ್ವಾ, ಆ ಲೂಟಿಗಳ ಪೈಕಿ ಪ್ರಮುಖವಾಗಿ ಜನರನ್ನ ಬಾಧಿಸ್ತಾ ಇದ್ದಿದೆ ಈ ಬಾಯ್ಪೋ ಟ್ಯಾಕ್ಸ್ ಸಿಸ್ಟಮ್. ಈಗ ಯಾರ ಮೇಲೆ ಈ ತೆರಿಗೆ ಹಾಕ್ತಾ ಇದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ ಬಡಪಾಯಿ ಡ್ರೈವರ್ಗಳ ಮೇಲೆ. ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಸರಕು ಸಾಗಣೆ ಸೇರಿದಂತೆ ಇತರೆ ವ್ಯವಹಾರಗಳ ಸಲುವಾಗಿ ಟ್ರಕ್ಸ್, ಗೂಡ್ಸ್, ಲಾರಿ ಇನ್ನಿತರೆ ವಾಹನಗಳನ್ನ ಓಡಿಸಿಕೊಂಡು ಬರ್ತಾ ಇದ್ರಲ್ವಾ, ಅವರನ್ನ ಅಡ್ಡ ಹಾಕಿ ಈ ರೀತಿ ತೆರಿಗೆ ಕಟ್ಟಿಸಿಕೊಳ್ತಾ ಇದ್ರು. ಅರ್ಥಾತ್ ಹಣವನ್ನ ಕಿತ್ತುಕೊಳ್ತಾ ಇದ್ರು. ರಾಜ್ಯದಿಂದ ರಾಜ್ಯಕ್ಕೆ ಎಂಟ್ರಿ ಆಗೋ ವೇಳೆ ಬ್ಯಾರಿಕೇಡ್ಗಳು, ಚೆಕ್ ಪೋಸ್ಟ್ ಗಳು ಇದ್ದೇ ಇರುತ್ತೆ ಅನ್ನೋದು ಗೊತ್ತಿದೆ. ಆ ಅಧಿಕೃತ ಚೆಕ್ ಪೋಸ್ಟ್ ಗಳನ್ನ ದಾಟಿ ಮುಂದಕ್ಕೆ ಬರ್ತಾ ಇದ್ದ ಹಾಗೆ ಕೆಲವೊಂದು ಬಿದಿರಿನ ಗೇಟ್ಗಳು ಎದುರಾಗ್ತಾ ಇದ್ವು. ಇಲ್ಲಿ ಟಿಎಂಸಿ ಗುಂಡಾಗಳು ತೆರಿಗೆ ಆಫೀಸರ್ ಗಳಂತೆ ನಿಂತಿರ್ತಾ ಇದ್ರು. ಕೇಳಿದ್ದಷ್ಟು ಹಣವನ್ನ ಕೊಡೋದಕ್ಕೆ ಡ್ರೈವರ್ ಗಳಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ರು. ಕೊಡದೇ ಇದ್ರೆ ಕಿರಿಕ್ ಮಾಡ್ತಾ ಇದ್ರು. ಆಗ್ಲೂ ಕೊಡದೇ ಇದ್ರೆ ಅಟ್ಯಾಕ್ ನಡೀತಾ ಇತ್ತು. ವಾಹನದ ಟೈರ್ ಗಳನ್ನ ಪಂಚರ್ ಮಾಡ್ತಾ ಇದ್ರು. ಅಂತಿಮವಾಗಿ ಕೊಡದೇ ಇದ್ರೆ ಬೇರೆ ದಾರಿನೇ ಇಲ್ಲ ಅನ್ನೋ ರೀತಿ ಹಣವನ್ನ ಕಿತ್ತುಕೊಳ್ತಾ ಇದ್ರು. ಇದು ಟಿಎಂಸಿ ಕಾಲದಲ್ಲಿ ದಶಕಗಳಿಂದ ನಡೆದು ಬರ್ತಾ ಇತ್ತು. ದುರಂತ ಏನಂದ್ರೆ ಇಂಥ ಅನಧಿಕೃತ ಟೋಲ್ ಹಾಗೂ ಕಿರಾತಕರು ಒಬ್ರೋ ಇಬ್ರು ಇರ್ತಾ ಇರ್ಲಿಲ್ಲ. ಪಶ್ಚಿಮ ಬರ್ಧಮಾನ್ ಜಿಲ್ಲೆ ಮೂಲಕ ಹಾದು ಹೋಗ್ತಾ ಇದ್ದ ಡ್ರೈವರ್ಗಳು ಹೇಳೋ ಪ್ರಕಾರ ಪ್ರತಿ 2-3 ಕಿಲೋಮೀಟರ್ಗಳಿಗೆ ಈ ರೀತಿ ಅನಧಿಕೃತ ಟೋಲ್ ಹಾಗೂ ಕ್ರಿಮಿನಲ್ಗಳು ನಿಂತಿರ್ತಾ ಇದ್ರು. ಎಲ್ಲಾ ಕಡೆಗಳಲ್ಲೂ ಹಣ ಕೊಟ್ಟು ಮುಂದಕ್ಕೆ ಹೋಗ್ಲೇಬೇಕು. ಸರಿ, ರಶೀದಿ ಕೊಡಿ ಅಂತ ಕೇಳಿದ್ರೆ ಹೊಡೆಯೋದಕ್ಕೆ ಬರ್ತಾ ಇದ್ರು. ಸ್ವಲ್ಪ ವಾದ ಮಾಡಿದ್ರು ಅಂದ್ರೆ ಗಾಡಿಗಳಿಗೆ ಡ್ಯಾಮೇಜ್ ಮಾಡೋದು, ಮಿರರ್ ಒಡೆದು ಹಾಕೋದು ಇದೆಲ್ಲವೂ ಕೂಡ ಕಾಮನ್ ಆಗಿತ್ತು. ಯಾರೋ ಕೋಟಿಗಟ್ಟಲೆ ಮೌಲ್ಯದ ವಸ್ತುಗಳನ್ನ ಸಾಗಿಸುವವರ ಹತ್ತಿರ ವಸೂಲಿ ಮಾಡಿದ್ರೆ ಕೊನೆ ಪಕ್ಷ ಬೈಕೊಂಡು ಸುಮ್ಮನಾಗ್ಬೋದಿತ್ತು. ಆದ್ರೆ ಈ ಕ್ರಿಮಿನಲ್ಗಳು ಅಡ್ಡ ಹಾಕ್ತಾ ಇದ್ದಿದ್ದು ತರಕಾರಿ, ಮೀನು ಹಾಗೂ ಆಹಾರ ಪದಾರ್ಥಗಳನ್ನ ಸಾಗಿಸ್ತಾ ಇದ್ದ ಸಣ್ಣ ಪುಟ್ಟ ವ್ಯಕ್ತಿಗಳನ್ನ. ಎಷ್ಟೋ ಸಲ ದುಡ್ಡು ಕೊಟ್ಟಿಲ್ಲ ಅಂತ ತರಕಾರಿಗಳನ್ನ ಹಾಳು ಮಾಡಿದ ಉದಾಹರಣೆ ಕೂಡ ಇದೆ ಅನ್ನೋದನ್ನ ಚಾಲಕರೇ ಹೇಳಿಕೊಂಡಿದ್ರು. ಇಂಥ ಹೊರ ಜಗತ್ತಿಗೆ ತಿಳಿಯದ ಹಾಗೂ ಜನಸಾಮಾನ್ಯರಿಗೆ ಮಾರಕವಾಗಿರೋ ಪದ್ಧತಿಯನ್ನ ಮುಂದಿಟ್ಕೊಂಡು ಬಿಜೆಪಿ ಅಖಾಡಕ್ಕೆ ಇಳಿಯುತ್ತೆ. ಬಂಗಾಳವನ್ನ ಗೆದ್ದೇ ವಾಪಸ್ ಹೋಗೋದು ಅಂತ ಅಲ್ಲೇ ಟಿಕಾಣಿ ಹೂಡಿದ್ದ ಅಮಿತ್ ಶಾ ತಮ್ಮ ಸಮಾವೇಶದಲ್ಲಿ ಈ ವಿಚಾರವನ್ನ ಜನರ ಮುಂದೆ ಬಿಚ್ಚಿಡ್ತಾರೆ. ಬಂಗಾಳದಲ್ಲಿ ತೆರಿಗೆ ಹೆಸರಲ್ಲಿ ಅನಧಿಕೃತವಾಗಿ ಜನರಿಂದ ಲೂಟಿ ಮಾಡ್ತಾ ಇರೋ ವಿಚಾರ ನನಗೆ ಗೊತ್ತಿದೆ. ಬಾಯ್ಪೋ ಟ್ಯಾಕ್ಸ್ ಕಟ್ಟಿ ಜನರು ಹತಾಶರಾಗಿದ್ದೀರಿ. ಇದನ್ನ ಅಂತ್ಯ ಮಾಡೋ ಬಗ್ಗೆ ನಾವು ಭರವಸೆಯನ್ನ ಕೊಡ್ತೀವಿ. ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಸರ್ಕಾರ ರಚಿಸಿದ ಬಳಿಕ ಇದೂ ಸೇರಿದಂತೆ ದಂಡ ಟ್ಯಾಕ್ಸ್ ರೀತಿಯ ಅನೇಕ ಅನಧಿಕೃತ ಲೂಟಿಗಳಿಂದ ಬಂಗಾಳದ ಜನರನ್ನ ಬಚಾವ್ ಮಾಡ್ತೀವಿ ಅನ್ನೋ ಭರವಸೆಯನ್ನ ಅಮಿತ್ ಶಾ ಕೊಡ್ತಾರೆ.
ಇದು ಕೂಡ ಈ ಬಾರಿ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತ್ತು ಅನ್ನೋದು ರಿವೀಲ್ ಆಗ್ತಾ ಇದೆ. ಇನ್ನು ರಿಸಲ್ಟ್ ಬಂದ ಬಳಿಕ ನಿರೀಕ್ಷೆಯಂತೆಯೇ ಬಿಜೆಪಿ ಗೆಲುವನ್ನ ಸಾಧಿಸಿರುತ್ತೆ. ಮೇ 9ರಂದು ಸುವೇಂದು ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸ್ತಾರೆ. ಅದರ ಬೆನ್ನಲ್ಲೇ ಅಂದ್ರೆ 2 ದಿನಗಳ ಒಳಗಾಗಿ ಮಹತ್ವದ ಆದೇಶಗಳನ್ನ ಹೊರಡಿಸ್ತಾರೆ. ಆ ಪೈಕಿ ಈ ಅನಧಿಕೃತ ಬಾಯಿಪೋ ತೆರಿಗೆಗೆ ನಿಷೇಧ ಕೂಡ ಒಂದು. ಅಂತರ ರಾಜ್ಯಗಳನ್ನ ಕನೆಕ್ಟ್ ಮಾಡೋ ಎಲ್ಲಾ ಹೈವೇಗಳನ್ನ ಇನ್ಸ್ಪೆಕ್ಷನ್ಗೆ ಆದೇಶ ನೀಡೋ ಸುವೇಂದು ಎಲ್ಲೆಲ್ಲಿ ಇಂಥ ಬಿದಿರಿನ ಗೇಟ್ಗಳನ್ನ ಸರ್ಕಾರಿ ಅಲ್ಲದ ಬ್ಯಾರಿಕೇಡ್ಗಳು ಕಾಣಿಸುತ್ತೋ ಎಲ್ಲವನ್ನ ಕೂಡ ನಿರ್ಮೂಲನೆ ಮಾಡಬೇಕು. ಅನಧಿಕೃತವಾಗಿ ವಸೂಲಿ ಮಾಡೋ ಕೆಲಸ ಇನ್ನು ರಿಪೋರ್ಟ್ ಕೂಡ ಆಗಬಾರದು ಅಂತ ಖಡಕ್ ಆದೇಶವನ್ನ ಕೊಡ್ತಾರೆ. ಅಲ್ಲಿಂದ ನಂತರ ಈ ಅಕ್ರಮ ಸಿಂಡಿಕೇಟ್ಗೆ ಅಂತ್ಯ ಬಿದ್ದು ಈ ಪದ್ಧತಿ ನಿರ್ಮೂಲನೆ ಆಗುತ್ತೆ. ಇದರ ಪರಿಣಾಮ ಕಳೆದ ಕೆಲ ವಾರಗಳಿಂದ ಜಾರ್ಖಂಡ್, ಬೆಂಗಾಲ್, ನಾರ್ತ್ ಈಸ್ಟ್ ಹಾಗೂ ಬಾಂಗ್ಲಾದೇಶ ನಡುವೆ ಪ್ರತಿನಿತ್ಯ ಸುಮಾರು 50,000 ಟ್ರಕ್ಗಳು ಸಾಗ್ತಾ ಇದ್ದು ಯಾವುದೇ ಸಮಸ್ಯೆಗಳನ್ನ ಎದುರಿಸದೆ ಜೀವನ ನೆಮ್ಮದಿಯಿಂದ ಸಾಗ್ತಾ ಇದೆ. ಇನ್ನು ಅಭಿಷೇಕ್ ಬ್ಯಾನರ್ಜಿಯ ಟ್ಯಾಕ್ಸ್ ಕತೆ ಹೀಗಾದ್ರೆ, ಆತನ ರೈಟ್ ಹ್ಯಾಂಡ್ ಸ್ವಯಂ ಘೋಷಿತ ಪುಷ್ಪ ಅಂತಲೇ ಗುರುತಿಸಿಕೊಂಡಿದ್ದ ಕ್ರಿಮಿನಲ್ ಜಹಾಂಗೀರ್ ಖಾನ್ ಅರೆಸ್ಟ್ ಆಗಿದೆ. ನೇಪಾಳ ಗಡಿಯಲ್ಲಿ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾಗ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಬಂದಿದ್ದಾರೆ. ಅಲ್ಲಿಗೆ ಅಭಿಷೇಕ್ ಬ್ಯಾನರ್ಜಿ ಯಾವ ಲೆವೆಲ್ಗೆ ಪವರ್ಲೆಸ್ ಆಗಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಯಾಕಂದ್ರೆ ಇಡೀ ಡೈಮಂಡ್ ಹಾರ್ಬರ್ ಜನರನ್ನ ಹೆದರಿಸಿ ಬೆದರಿಸಿ ಲೂಟಿ ಮಾಡೋದಕ್ಕೆ ಮಮತಾ ಅಳಿಯ ಬಿಟ್ಟಿದ್ದ ಅಸ್ತ್ರವೇ ಈ ಜಹಾಂಗೀರ್ ಖಾನ್. ಚುನಾವಣೆ ಹೊತ್ತಲ್ಲಿ ಅಷ್ಟೆಲ್ಲಾ ಸೆಕ್ಯೂರಿಟಿ ನೇಮಕ ಮಾಡಿದ್ರು ತನ್ನ ಅಟ್ಟಹಾಸವನ್ನ ಮುಂದುವರಿಸಿ ಫಾಲ್ಟಾದಲ್ಲಿ ರೀ ಎಲೆಕ್ಷನ್ ಆಗೋ ರೀತಿ ಪರಿಸ್ಥಿತಿಯನ್ನ ತಂದಿಟ್ಟಿದ್ದೆ ಈತ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಇವನ ಮೇಲೆ ಜನರು ಯಾವ ರೇಂಜ್ಗೆ ಆಕ್ರೋಶವನ್ನ ಇಟ್ಕೊಂಡಿದ್ರು ಅನ್ನೋದು ಕೂಡ ಈಗ ರಿವೀಲ್ ಆಗ್ತಾ ಇದೆ. ಆತನ ಅರೆಸ್ಟ್ ಬೆನ್ನಲ್ಲೇ ಫಾಲ್ಟಾದ ಜನರು ಅಲ್ಲೇ ಇದ್ದ ಆತನ ಕಚೇರಿಗೆ ನುಗ್ಗಿ ಸಿಕ್ಕ ವಸ್ತುಗಳನ್ನ ಪುಡಿಗಟ್ಟಿದ್ದಾರೆ. ಇಷ್ಟೆಲ್ಲ ಅಟ್ಟಹಾಸ ಮೆರೆದ ಮೇಲೆ ಜನರು ಹೀನಾಯವಾಗಿ ಸೋಲಿಸೋದು ನಿರೀಕ್ಷಿತವೇ. ಆದ್ರೆ ಮಮತಾ ಮಾತ್ರ ವೋಟ್ ಚೋರಿ ಆಗಿದೆ ಅನ್ನೋ ಹೊಸ ಡ್ರಾಮವನ್ನ ಶುರು ಮಾಡಿರುವಂತೆ ಕಾಣಿಸ್ತಾ ಇದೆ. ಆದ್ರೆ ಏನೇ ಮಾಡಿದ್ರೂ ಮತ್ತೆ ಟಿಎಂಸಿಯನ್ನ ಪುನರ್ ನಿರ್ಮಿಸೋದು ಕಷ್ಟ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಲೋಕಸಭೆಯಲ್ಲಿ ಟಿಎಂಸಿಯ 20 ಎಂಪಿಗಳು ಎನ್ಡಿಎ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ. ಈ ಪೈಕಿ ರೆಬೆಲ್ ಟೀಮ್ ನಲ್ಲಿ ಹೈಲೈಟ್ ಆಗ್ತಾ ಇರೋದು ಕಕೋಲಿ ಘೋಷ್. ಮಮತಾರ ದಶಕಗಳ ಸ್ನೇಹಿತೆ ಹಾಗೂ ಟಿಎಂಸಿಯ ಹಿರಿಯ ನಾಯಕಿಯಾಗಿದ್ದ ಅವರೇ ಇಂಥ ನಿರ್ಧಾರವನ್ನ ಕೈಗೊಂಡ್ರು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಈ ಸಂಬಂಧ ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಅವರ ಸಂದರ್ಶನ ನಡೆಸುವಾಗ ನೀವು ನಿಜವಾಗಿಯೂ ಹಿಂದುತ್ವ ಸಿದ್ಧಾಂತವನ್ನ ಒಪ್ತೀರಾ ಅನ್ನೋ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಖಡಕ್ ಉತ್ತರ ನೀಡೋ ಕಕೋಲಿ ಘೋಷ್ ಈಗ ಟಿಎಂಸಿ ಪಾಲಿಸ್ತಾ ಇರೋ ಸಿದ್ಧಾಂತವನ್ನ ಮೊದಲು ದೂರ ಇಡಬೇಕಾಗಿದೆ ಅಂತ ಹೇಳ್ತಾರೆ. ಪಕ್ಷದ ಒಳಗೆ ಏನೆಲ್ಲ ಆಗಿತ್ತು ಏನೆಲ್ಲ ಆಗ್ತಾ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ನಿಮಗೂ ಇನ್ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಟಿಎಂಸಿ ತೊರೆದ ಬಹುತೇಕ ನಾಯಕರು ಹೇಳಿರೋದು ಇಷ್ಟು ದಿನ ಎಲ್ಲವನ್ನೂ ಸಹಿಸಿಕೊಂಡಿದ್ವಿ, ಹಾಗೆ ಮಮತಾ ಸೋಲೋದಕ್ಕೆ ಸಾಧ್ಯವಿಲ್ಲ ಅನ್ನೋ ರೀತಿ ಬಿಂಬಿತ ಆಗಿದ್ರಿಂದ ಹೊರಗೆ ಹೋಗೋದಕ್ಕೆ ಆಗದೆ ಒಳಗೆ ಉಳ್ಕೊಂಡಿದ್ವಿ ಅನ್ನೋದನ್ನ. ಅದರಿಂದ ಬಂಗಾಳದ ಇಂಥ ಕರಾಳ ಪುಟಗಳು ಆಗಾಗ ಓಪನ್ ಆಗ್ತಾ ಸ್ಫೋಟಕ ವಿಚಾರಗಳು ರಿವೀಲ್ ಆಗ್ತಾನೆ ಇರುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.